ಘೋಷಣೆಯನ್ನ ಕೂಗ್ತಾ ಇದ್ದೇವೆ. ಬಲೋ ಭಾರತ್ ಮಾತಾ ಕಿ. ರಾಜ್ಯ ವಿಧಾನಸಭೆಗಳು ರಾಜ್ಯದ ಅಧ್ಯಕ್ಷರ ಕರೆ ಮೇರೆಗೆ ಈ ಭಾಗದಲ್ಲಿ ವಿಶೇಷವಾಗಿ ಧಾರವಾಡ ಜಿಲ್ಲೆ ಮತ್ತು ಗದಗ ಜಿಲ್ಲೆಯ ಕೆಲವು ಭಾಗ ಮತ್ತು ಹಾವೇರಿ ಜಿಲ್ಲೆಯ ಕೆಲವು ಭಾಗ, ಮೇನ್ಲಿ ಧಾರವಾಡ ಜಿಲ್ಲೆಯ ಮಹಿಳಾ ಪ್ರಮುಖರನ್ನ ಮಹಿಳಾ ಸ್ಟೂಡೆಂಟ್ಸು, ಮಹಿಳಾ ಪ್ರಮುಖರು, ಸ್ವಸಹಾಯ ಗುಂಪುಗಳು, ಸ್ತ್ರೀ ಶಕ್ತಿ ಗುಂಪುಗಳು, ಇದರಲ್ಲಿ ಯಾರು ಇನ್ವಾಲ್ವ್ ಇದ್ದಾರೆ ಅವರೆಲ್ಲರನ್ನು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದ ಅಧ್ಯಕ್ಷರು ಈ ರಾಜ್ಯಾದ್ಯಂತ ಇದರ ಹೋರಾಟಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಕರೆ ಮೇರೆಗೆ ಕರೆ ಕೊಟ್ಟಿದ್ದಾರೆ. ಇವತ್ತು ಮಹಿಳೆಯರೇ ಮುಂಚೂಣಿಯಲ್ಲಿರ್ತಾರೆ, ಅದರ ನೇತೃತ್ವವನ್ನು ವಹಿಸಿದ್ದು ನಮ್ಮ ರಾಜ್ಯದ ಇದನ್ನ ನಾವು ಒತ್ತಡವನ್ನ ಕಾಂಗ್ರೆಸ್ ಮೇಲೆ ತರುವಂತೆ ಮಾಡ್ತೀವಿ. ಆಗಲ್ಲ ಅಂತ ಹೇಳಿದ್ರೆ ಖಂಡಿತ ಈ ದೇಶದ ಮಹಿಳೆಯರು, ತಾಯಂದಿರು, ಸಹೋದರಿಯರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನ ಕಲಿಸ್ತಾರೆ. ನಮಗಂತೂ ಸಂಪೂರ್ಣ ವಿಶ್ವಾಸ ಇದೆ. ಇವ್ರು ಏನೇ ಷಡ್ಯಂತ್ರ ಮಾಡಿದ್ರು ಸಹ ಅತಿ ಶೀಘ್ರದಲ್ಲೇ ಮುಂದೊಂದು ದಿನ ಮತ್ತೊಮ್ಮೆ ಈ ಬಿಲ್ ಅನ್ನ ಪಾಸ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಶಸ್ವಿ ಆಗ್ತಾರೆ ಅನ್ನುವ ವಿಶ್ವಾಸವನ್ನು ಸಂಪೂರ್ಣವಾಗಿದೆ. ಕಾರ್ಮಿಕರು ಒಟ್ಟಾಗಿ ಇಡೀ ವಿಶ್ವದಲ್ಲೇ ಆಚರಣೆ ಮಾಡುವಂತಹ ದಿನ. ಇದೊಂದು ಔಪಚಾರಿಕ ದಿನ ಖಂಡಿತ ಅಲ್ಲ. ಇದು ತಮ್ಮ ತಮ್ಮ ದೇಶದಲ್ಲಿರುವ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಸರ್ಕಾರಗಳನ್ನ ಮನಮುಟ್ಟೋ ರೀತಿಯಲ್ಲಿ ಎಚ್ಚರಿಕೆ ಅಂತ ಕೊಡುವಂತಹ ದಿನವಾಗಿ ನಾವು ಪರಿಗಣಿಸ್ತೀವಿ. ಇದೊಂದು ಹೋರಾಟದ ಸ್ಫೂರ್ತಿಯಾದಂತಹ ದಿನ ಅಂತ ನಾವು ಭಾವಿಸ್ತೀವಿ.